ಬಾಡಿಗೆ ಆಹಾರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ನಮ್ಗೆ ಊಟ ಎಷ್ಟು ಇಂಪಾರ್ಟೆಂಟ್. ತಿಂಡಿ ತಿಂದ್ರೆ ಬೆಳಗ್ಗೆ ಎಲ್ಲ ತಿಂದಿರ ಇದ್ರೆ ಏನಾಗುತ್ತೆ? ಬೆಳಗ್ಗೆ ಎಲ್ಲ ಕನ್ಫರ್ಮ್ ಮಾಡಿದ್ದೀರಲ್ಲ ಬ್ರೇಕ್ಫಾಸ್ಟ್ ಮಾಡಿ. ಯಾಕೆ ಇಲ್ಲೇ ಊಟ ಕೊಡ್ತೀರಾ? ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬಾರ್ದು. ನೈಟಿಂದ ಬೆಳಗ್ಗೆ ಗ್ಯಾಪ್ ಜಾಸ್ತಿ ಇರುತ್ತೆ, ಬೆಳಗಿನ ತಿಂಡಿ ನೀವು ಸ್ಕಿಪ್ ಮಾಡಿದ್ರೆ ಬ್ರೈನ್ ಸೆಲ್ಸ್ ಡೆಡ್ ಆಗಕ್ಕೆ ಶುರು ಆಗುತ್ತೆ, ಅದೇ ತಿನ್ನೋ ಶುರು. ನೈಟ್ ಊಟ ಬಿಟ್ಟರೆ ಪರವಾಗಿಲ್ಲ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಸ್ಟ್ ಆದಷ್ಟು ಮಾಡ್ಕೊಂಡು ಬರಕ್ಕೆ. ಯಾವ್ದಕ್ಕಿಲ್ಲ ಅಂದಿದ್ದು, ಸುಮ್ಮನೆ ಇಲ್ಲ ಅಂದ್ರೆ ನೀವು ಇಲ್ಲ ಏತಕ್ಕಿಲ್ಲ ಅಂದಿದ್ದು, ಓದೋ ಕಡೆ ಗಮನ ಕೊಡೋದಕ್ಕಿಲ್ಲ. ಹಾ, ಯಾವ್ದಕ್ಕಿಲ್ಲ? ಇದನ್ನೇ ಕಮ್ಯುನಿಕೇಶನ್ ಚಾಲೆಂಜ್ ಅಂತೀವಿ. ನಾನು ನನ್ನ ಪ್ರಾಸ್ಪೆಕ್ಟ್ ಏನೋ ಹೇಳ್ತೀನಿ, ನಿಮ್ಗೆ ಏನು ಅರ್ಥ ಆಗುತ್ತೆ ನನ್ನ ಪ್ರಾಸ್ಪೆಕ್ಟ್ ಏನು ಅಂತ ಹೇಳ್ತೀನಿ. ಊಟ ಎಷ್ಟು ಇಂಪಾರ್ಟೆಂಟ್ ಅಂತ ಕೇಳಿ ರೆಸ್ಪಾಂಡ್ ಮಾಡೋದಿಲ್ಲ. ಎಷ್ಟು ದಿನ ಊಟ ಇಲ್ದಿರ ಉಪವಾಸ ಇರ್ತೀವಿ? ಒಂದಿನ, 11 days. ಎಷ್ಟು ದಿನ? ಏನ್ ಹೇಳಿದೆ? ಮಾಸಲ್ಲಿ ರೆಸ್ಪಾಂಡ್ ಮಾಡಿದ್ರೆ ಗಾಳಿಯಲ್ಲಿ ಊಟ ಆನ್ಸರು ಹ್ಯಾಂಡ್ ರೈಸ್ ಮಾಡಿ ರೆಸ್ಪಾಂಡ್ ಮಾಡಿ. ಎಷ್ಟು ದಿನ ಊಟ ನೀರು ಇಲ್ದಿರಾ ಇರ್ಬೋದು, ಬಾಡಿ ಸರ್ವೈವ್ ಆಗುತ್ತೆ. ಇದು ನಮ್ಮ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರವ್ರ ಬಾಡಿ ಕೆಪಾಸಿಟಿ ಏನಿದೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಒಬ್ಬರು ಸ್ಟ್ರಕ್ಚರ್ ನಾವು ಏನು ಟ್ರೈನ್ ಮಾಡಿರ್ತೀವಲ್ಲ ಅದ್ರ ಬೇಸ್ ಈಗ ಒಂದು ಫುಲ್ ಏನೇನು ಪರಿಪೂರ್ಣ ಆಹಾರ ಎಲ್ಲ ತರಕಾರಿ ಇರಬೇಕು, ರೈಸ್ ಇರುತ್ತೆ, ರೈಸು ಡೈರಿ ಪ್ರಾಡಕ್ಟ್ ಇರ್ಬೋದಾ?
ಅವನು ಧೈರ್ಯವಾಗಿ ಹೇಳ್ತಾವಲ್ಲ ಸೊ ಕ್ಲಾಸ್ ಹಾಕ್ಬೇಕು ಅವ್ರನ್ನ ಕ್ಲಾಸ್ ಹಾಕಿ ಡೈರಿ ಪ್ರಾಡಕ್ಟ್ಸ್ ಇರುತ್ತೆ, ಮೀಟ್ ಇರುತ್ತೆ, ಆಯಿಲ್ ಕಂಟೆಂಟ್ ಬೇಕಾ ಬೇಡವಾ ನೋಡಿ. ಹೆಂಗ್ ಕನ್ಸ್ಯೂಮ್ ಮಾಡ್ತೀರಾ? ತುಪ್ಪ ಬೆಣ್ಣೆ ತಗೊಳ್ತೀರಾ? ಏನ್ ಬೇಕು ಅದು ಗುಡ್ ಬ್ಯಾಡ್. ಅದಿಲ್ಲ ಅಂದ್ರೆ ಏನಾಗುತ್ತೆ, ಈ ಏಜ್ ಆಗ್ತಾ ಆಗ್ತಾ ಜಾಯಿಂಟ್ಸ್ ಪೈನ್ ಬರುತ್ತಲ್ಲ, ಜೆಲ್ಲಿಂಗ್ ಆಗಲ್ಲ ಅಂದ್ರೆ ಮಿಷಿನ್ ಕಂಪೇರ್ ಮಾಡಿದ್ರೆ ಗ್ರೀಸಿಂಗ್ ವರ್ಕ್ ಮಾಡುತ್ತೆ ತುಪ್ಪ ಬೆಣ್ಣೆ. ಟೇಸ್ಟ್ ಇಲ್ಲ ಅಂದ್ರೆ ಏನಾಗುತ್ತೆ, ಎಲ್ಲರೂ ಒಂದೇ ಅಡಿಗೆ ಎಣ್ಣೆ ಬಳಸ್ತಾರ? ಎಣ್ಣೆ ಬಳಸ್ತೀರಾ? ಕಡಲೆಕಾಯಿ ಎಣ್ಣೆ, ಸನ್ಫ್ಲವರ್ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಬಳಸ್ತಾರೆ. ಹಾಗೆ ಅವರ ವೆದರ್ಗೆ ಏನು ಹೋಗುತ್ತೆ ಆ ಬೇಸ್ ಮೇಲೆ ಎಣ್ಣೆ ಡಿಸೈಡ್ ಆಗುತ್ತೆ. ಮಂಗಳೂರು ಕಡೆಯವರು ಜಾಸ್ತಿ ಅದನ್ನ ಬಳಸ್ತಾರೆ, ಸೀ ಫುಡ್ ಜಾಸ್ತಿ ಇರುತ್ತೆ, ಒಮೆಗಾ ಕಂಟೆಂಟ್ ಸಿಗುತ್ತೆ. ಈಗ ಒಂದು ಮೀಲ್ಸ್ ನೀವು ಊಟ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಯಾರೆಲ್ಲ ಪರಿಶ್ರಮ ಇರುತ್ತೆ? ಆಯ್ತಾ? ಓಕೆ, ಯಾರಿಗೆಲ್ಲ ನಾವು ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಬೇಕು, ಆ ಒಂದು ಹೊತ್ತಿ ಊಟ ತಿಂತಾ ಇದ್ದೀವಿ ಅಂದ್ರೆ ಅದರಿಂದ ಎಷ್ಟೋ ಜನ ಪರಿಶ್ರಮ ಇದೆ. ಯಾರ್ಯಾರೆಲ್ಲ ಪರಿಶ್ರಮ ಇನ್ಕ್ಲೂಡ್ ಆಗಿರುತ್ತೆ ನಿಮ್ಮ ಪ್ರಕಾರ? ಅಮ್ಮ, ಅಪ್ಪನ ಪರಿಶ್ರಮ ಹೇಗೆ ಇನ್ಕ್ಲೂಡ್ ಆಗಿರುತ್ತೆ? ತರಕಾರಿ ಮಾತ್ರನಾ? ನಿಮ್ಮ ಫ್ಯಾಮಿಲಿ ಸಲುವಾಗಿ ಅವರು ಅರ್ನ್ ಮಾಡಿ ಅವ್ರು ಯಾವುದೇ ಪೊಸಿಷನ್ ಅಲ್ಲಿ ಆ ಗಳಿಕೆಯಿಂದ ಬಂದಿಲ್ಲ, ನಿಮ್ಮ ನೀಡ್ಸ್ ಫುಲ್ಫಿಲ್ಮೆಂಟ್ಗೆ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಮನೆ ನಡೆಸೋದಕ್ಕೆ ಏನ್ ಬೇಕೋ ಅದು ಅಪ್ಪನ ಜವಾಬ್ದಾರಿ. ಯಾವತ್ತಾದ್ರೂ ಆ ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಿಲ್ಲ? ಈಗ ರೈತ ಎಲ್ಲಾರು ನಮಗೆ ಕೆಲಸನೇ ಬೇಕು ಬೆಳೆಯೋದೇ ಇಲ್ಲ ಬಂದ್ರೆ ಏನಾಗುತ್ತೆ? ಏನಾಗುತ್ತೆ? ಬೆಳೆಯೋದನ್ನ ನಿಲ್ಲಿಸಿದ್ರು, ಅವಾಗ ಏನಾಗುತ್ತೆ? ಏನಿಲ್ಲ ಊಟ ಮಾಡ್ತಿದ್ದಾರೆ. ಕೆಲವು ಕಡೆ ಆಲ್ರೆಡಿ ಬಂದಿದೆ ಪ್ರಾಬ್ಲಮ್, ಟ್ಯಾಬ್ಲೆಟ್ ಇಂಟೇಕ್ ಆಗ್ತಾ ಇದೆ, ವಿಟಮಿನ್ಸ್ ಮಿನರಲ್ಸ್ ಏನ್ ಬೇಕು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದೆ. ಬಳಸೋದು ಒಂದು ಕಲೆ, ಇಲ್ಲ ಅಂದ್ರೆ ಮೆಡಿಸನ್ ಊಟ ಆಗಿ ಬಳಸ್ಬೇಕಾಗುತ್ತೆ.
ರೋಗಗಳಿಗೆ ಆಹ್ವಾನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಮಾಡಲ್ ಯಾವುದು? ನೀವಿಬ್ಬರ ಹೆಸರು ಏನಪ್ಪ? ತಿಪ್ಪಕ್ಕ ತನುಶ್ರೀಗೆ ಬಾಯಲ್ ಸೌಂಡ್ ಮಾಡಬೇಡಿ, ಜಸ್ಟ್ ಕ್ಲಾಪ್ಸ್ ಕೊಡಿ. ನೆಕ್ಸ್ಟ್ ಮಾಡಲ್ ಯಾರು ಮಾಡಿರೋದು? ವರ್ಷ. ನಾನು ಇದನ್ನೆಲ್ಲ ಬಾಯ್ಸ್ ಮಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಎಲೆಕ್ಟ್ರಿಸಿಟಿ ಯಾವ್ಯಾವ ರೀತಿ ಜನರೇಟ್ ಮಾಡಬಹುದು? ಮೋಟರ್ ಯೂಸ್ ಮಾಡಿ ಫಿಕ್ಸ್ ಮಾಡಿದ್ರೆ ನೀರು ನಮಗೆ ಅನ್ನನಾಳದ ಬಗ್ಗೆ ಆಗಿರ್ಬೋದು, ನಮ್ಮ ಆಹಾರವಾಗಿ ನಾವು ಯಾವ ತರ ಡಯಟ್ ಮಾಡ್ಕೋಬಹುದು, ಮತ್ತೆ ನಮ್ಮಲ್ಲಿ ಯಾವ ರೀತಿ ಪಾಸಿಟಿವ್ ಮೈಂಟೈನ್ ಮಾಡ್ಕೋಬಹುದು, ಮತ್ತೆ ಓದೋದಕ್ಕೆ ಇರೋ ಬಗ್ಗೆ ಇದ್ರ ಬಗ್ಗೆ ಗಣಿತದಲ್ಲಿ ವಿಶ್ವಾಸ ಮತ್ತು ಅಲ್ಲ ಡಿಸ್ಲೆಕ್ಸಿ ಅಂತೆಲ್ಲ ಹೇಳ್ತೀವಿ. ಈ ತರ ಮುಂಚೆ ಏನೋ ಸ್ವಲ್ಪ ಐಡೆಂಟಿಫೈ ಮಾಡ್ತಾರೆ. ಆಟ ಕೂಡ ಆಡ್ತಿದ್ರು. ಅದು ಅಂತ ಆಟ ಆಡ್ತಿದ್ದು ಏನ್ ಇಂಪಾರ್ಟೆನ್ಸ್ ಇದೆ ಅಂದ್ರೆ, ಈಗ ಕೆಲವೊಬ್ರು ಓದೋದ್ರಲ್ಲಿ ಇರ್ತಾರೆ, ಕೆಲವೊಬ್ರು ಆಟದಲ್ಲಿ ಇರ್ತಾರೆ. ಆ ಒಂದು ಕಾನ್ಸೆಪ್ಟ್ ಎಲ್ಲರೂ ಈಗ ಎಲ್ಲರೂ ನಾವೆಲ್ಲ ಹೇಳ್ಕೊಳ್ತೀವಿ ಅಂತ ಹೇಳಕ್ಕಾಗಲ್ಲ. ಎಲ್ಲರೂ ಕೂಡ ಓದ್ತೀವಿ, ಇದು ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಇದು ಆಟದಲ್ಲಿ ಅಂದ್ರೆ ಫಿಸಿಕಲ್ ಆಗಿ ಯಾವ ತರ ಫಿಸಿಕಲ್ ಆಗಿರ್ತಾರೆ, ಫಿಸಿಕಲ್ ಮತ್ತೆ ಮೆಂಟಲಿ ಯಾವ ತರ ಆಗಿದೆ ಬಗ್ಗೆ ಅವರು ಹೇಳಿದ್ರು. ನಾನು ಆಟ ಆಡ್ಬೇಕಾದ್ರೆ ನನಗೆ ಒಂದು ಸ್ವಲ್ಪ ಡೌಟ್ ಇತ್ತು. ಅನ್ನನಾಳದ ಬಗ್ಗೆ ಮತ್ತೆ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಆಟ ಯಾವಾಗ ಆಡುತ್ತಾ ಇದೆ ಅಂತ ಅದ್ರ ಬಗ್ಗೆ ಕ್ಲಾರಿಟಿ ಇದ್ದಿಲ್ಲ. ಬಟ್ ಆಟದ ಆಡೋದ್ರಲ್ಲಿ ಸರ್ ಅಂದ್ರೆ ಐಡೆಂಟಿಫೈ ಮತ್ತು ಅವ್ರಿಗೆ ಇರುತ್ತೆ ಅದ್ರ ಬಗ್ಗೆ ಅಂತ ಹೇಳ್ತಾ ಇದ್ರು. ಅದಾದ್ಮೇಲೆ ಆಟ ಆಡ್ತಾ ಆಸಕ್ತಿ ಏನಕ್ಕೆ ಫಿಸಿಕಲ್ ಆಗಿ ಸ್ಟ್ರಾಂಗ್ ಇದ್ದೀರಾ, ಈಗ ಬಾಡಿ ಫಿಟ್ ಆಗಿದೆ, ಬಾಡಿ ಎಲ್ಲ ರೂಟ್ ಕೂಡ ಅದರಿಂದ ನನಗೆ ಏನ್ ಅರ್ಥ ಆಯ್ತು ಅಂದ್ರೆ, ಈಗ ಕೆಲವೊಬ್ರು ಚಿಕ್ಕಮಗಳೂರು ಕಡೆ ಎಲ್ಲ ಕೊಬ್ಬರಿ ಎಣ್ಣೆ ಆಯಿಲ್ ಯೂಸ್ ಮಾಡ್ತಾರಲ್ವಾ, ಏನಕ್ಕೆ ಅವ್ರ ಕಡೆ ಅಲ್ವಾ. ಮತ್ತೆ ಅದೇ ರೀತಿ ನಮ್ಮ ಕಡೆ ಶೇಂಗಾ ಎಣ್ಣೆ ಇದೆಲ್ಲ ಯೂಸ್ ಮಾಡ್ತೀವಿ. ಮತ್ತೆ ಹೆಚ್ಚಾಗಿ ಜೋಳ ರೊಟ್ಟಿ ಇದೆಲ್ಲ ಯೂಸ್ ಮಾಡ್ತಾರಲ್ವಾ. ನಮ್ ಕಡೆ ಎಲ್ಲ ಏನು ಮುದ್ದೆ ಈ ತರ ಆದ್ರೆ ಆಯಾ ವಯೋಮಿತ ಅವ್ರ ಮಾಡಿ ಕೆಲವೊಬ್ರು ನಾವೆಲ್ಲ ಏನ್ ಇಟ್ಕೊಂಡಿದೀವಿ ಅಂದ್ರೆ, ಡಯಟ್ ಮಾಡೋದಂದ್ರೆ ರೈತ ಬಿಡ್ಬೇಕು ಅಂತ ಅನ್ಕೊಂಡಿದೀವಿ. ಯಾವುದೇ ಕಾರಣಕ್ಕೂ ಅದು ಹಂಗಲ್ಲ. ತಾಯಿ ತಂದೆ ತುಂಬಾ ರೈತ ಇಷ್ಟ ಆಯ್ತು ಅತಿ ಬಾಡಿ ಒತ್ಕೊಂಡಿರುತ್ತೆ. ನೀವು ರೈತನ ರೇಟ್ ಕ್ಯಾರಿ ಮಾಡಿದ್ರು ಕೂಡ ಬಾಡಿ ಫಿಟ್ ಆಗುತ್ತೆ. ಅಂದ್ರೆ ನಿಮ್ಮ ಜೆನೆಟಿಕ್ ಬಗ್ಗೆ ಏನಿರುತ್ತೋ ಅದನ್ನ ಕಂಟಿನ್ಯೂ ಮಾಡ್ಬೇಕು. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ತುಂಬಾ ಸರಿ ಇಷ್ಟ ಆಯ್ತು. ಅವರು ಒಂದು ಕೆಟ್ಟದ್ದು ಒಳ್ಳೇದು ಬಗ್ಗೆ ಹೇಳ್ತಾ ಇದ್ರಲ್ವಾ. ಎಷ್ಟೋ ಜನ ಲಾಸ್ಟ್ ರೀಚ್ ಆಗಿಲ್ಲ, ಅವ್ರು ಏನ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಇಟ್ಕೊಂಡು. ಬಟ್ ಏನಂದ್ರೆ ಒಬ್ಬ ವ್ಯಕ್ತಿ ಒಳ್ಳೆಯವರಲ್ಲಿ ಕೆಟ್ಟೋಗಿರುತ್ತೆ,
ಒಳ್ಳೇದಿರುತ್ತೆ. ಅದನ್ನ ನಾವು ಐಡೆಂಟಿಫೈ ಮಾಡ್ಕೊಂಡು ಅವ್ರಿಗೆ ಸ್ಪಷ್ಟವಾಗಿ ತಿಳ್ಕೋಬೇಕು ಮತ್ತೆ ಐಡೆಂಟಿಫೈ ಮಾಡಬೇಕು. ಎಲ್ಲರೂ ಅಷ್ಟೇ ಕೆಲವೊಬ್ಬರು ಅವರದ್ದೇ ಆದಂತಹ ಸಮಸ್ಯೆಗಳಿರುತ್ತೆ. ಅದ್ರ ಬಗ್ಗೆ ನಾವು ತಿಳ್ಕೊಂಡು ಅವ್ರಿಗೆ ಸಹಾಯ ಮಾಡಬೇಕು. ಆದಷ್ಟು ಸಹಾಯ ಮಾಡೋದಕ್ಕೆ ನಾವು ಟ್ರೈ ಮಾಡಬೇಕು. ನಾವು ತಿಳ್ಕೊಂಡು ಅದರಲ್ಲಿ ನಾವು ಹೇಳಿದ್ರೆ ಯಾವ್ದನ್ನ ಫಾಲೋ ಮಾಡಬೇಕು. ತುಂಬಾ ಮುಖ್ಯವಾಗಿ ಫಾಲೋ ಮಾಡಬೇಕಾದ್ರೆ ಆಹಾರ ಪದ್ಧತಿ. ಅರ್ಥ ಆಯ್ತಾ? ಯಾವುದೇ ಕೂಡ ಆಹಾರ ಏನ್ ಮಾಡ್ಬಾರ್ದು, ಚೇಂಜ್ ಮಾಡ್ಬಾರ್ದು. ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟ ಮ್ಯಾಮ್ಗೂ ಮತ್ತೆ ಸರ್ಗೂ ನಮ್ಮ ಕಡೆಯಿಂದ ಭಾವಪೂರ್ವಕ ಧನ್ಯವಾದ. ಅವತ್ತಿನ ನಾನು ಮಿಸ್ ಮಾಡಿಲ್ಲ. ನೆಕ್ಸ್ಟ್ ಡೇ ಕೊಕ್ಕೋಳಿ ನಾವು ಅವತ್ತು ಸೋತ್ಬಿಟ್ವಿ. ಅಂದ್ರೆ ಅವತ್ತು 8 ಮಾಡಿದ್ರು. ಅವಾಗ ನಾವು ಸೋತ್ವಿ. ನೆಕ್ಸ್ಟ್ ಡೇ ನಾವು ಅಲ್ಲಿ ಬೇಕು ಅಂತ ಚಾಲೆಂಜ್ ಇಟ್ಟಾಗಲ್ಲ 8 ಜೊತೆ ನಾವು 4 ದಿವಸಕ್ಕೆ 5 ಜನ ಔಟ್ ಮಾಡಿದ್ವಿ. ನನಗೆ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಡೇ ನಾವು ಮಿಥುನ್, ಕೃಷ್ಣ, ಸುಪ್ರೀತ್, ಜಯಂಕರ್, ಗಗನ್, ಮಧುಸೂದನ್, ಕೀರ್ತಿ, ವಿನೋದ್. ಸಿಂಚನಾ, ಸಾಯಿ ದೀಕ್ಷಿತಾ, ಸೃಷ್ಟಿ, ಸೌಮ್ಯ, ಜಿಎಂ ಸೌಮ್ಯ. ಸಂಯುಕ್ತ, ನಂದಿತಾ, ಫ್ರೋಜಾನಾ, ಪವಿತ್ರ, ಫರ್ಜಾನ್, ಸ್ಮಿತಾ, ಕೋಮಲ, ನಂದಿನಿ.